ವಿವೇಕ ಏವ ವ್ಯಸನಂ ಪುಂಸಾಂ ಕ್ಷಮಯಿತುಂ ಕ್ಷಮಃ ಅಪಹರ್ತುಂ ಸಮರ್ಥೋಸೌ ರವಿರೇವ ನಿಶಾತಮಃ. ಶ್ರೀ ಗುರುಭ್ಯೋ ನಮಃ. ಇಂದು ವಿವೇಕದ ಬಗ್ಗೆ ಕೆಲವಷ್ಟು ವಿಚಾರಗಳನ್ನ ತಿಳಿದುಕೊಳ್ತಾ ಹೋಗೋಣ. ಮೊದಲಿಗೆ ಈ ಶ್ಲೋಕದ ತಾತ್ಪರ್ಯ ಏನಂತ ಹೇಳಿದ್ರೆ, ಹೇಗೆ ಸೂರ್ಯನು ಅಂದ್ರೆ ಭಾಸ್ಕರನು ಬೆಳಗ್ಗಿನ ಜಾವದಲ್ಲಿ ಉದಯಿಸಿ ಅಂಧಕಾರವನ್ನ ಅಂದ್ರೆ ನಿಶಾತನವನ್ನ ಅಂದ್ರೆ ರಾತ್ರಿಯನ್ನ ಕತ್ತಲೆಯನ್ನ ಹೋಗಲಾಡಿಸ್ತಾನೋ, ಹಾಗೆಯೇ ನಮ್ಮ ಮನಸ್ಸಿನ ಒಳಗೆ ಇರುವಂತಹ ಅಂಧಕಾರವನ್ನ ವಿವೇಕ ಅನ್ನೋದು ಹೋಗಲಾಡಿಸುತ್ತೆ ಅಂತ ಸುಭಾಷಿತಕಾರರು ಹೇಳ್ತಾರೆ. ಹಾಗೆ ವಿವೇಕ ಅನ್ನೋದು ನಮ್ಮ ಬದುಕಿಗೆ, ನಮ್ಮ ಜೀವನಕ್ಕೆ ಅತ್ಯಮೂಲ್ಯವಾಗಿ ಬೇಕಾಗಿರುವಂತಹದ್ದು ವಿವೇಕ ಅಂತಾನೆ ಹೇಳಬಹುದು. ಯಾವಾಗ ವಿವೇಕವನ್ನ ನಾವು ಅರ್ಜಿಸ್ಕೊಳ್ತೇವೋ ಆಗ ಎಲ್ಲರೂ ಕೂಡ ನಮ್ಮೊಂದಿಗೆ ಬರ್ತಾರೆ. ಶಕ್ತಿಗಿಂತ ಯುಕ್ತಿ ಮೇಲು ಅಂತ ಹೇಳ್ತಾರೆ. ಆ ಯುಕ್ತಿಯೇ ವಿವೇಕ. ಒಬ್ಬ ಮ್ಯಾನೇಜರ್ ಇರ್ತಾನೆ, ಅವನು ತನ್ನ ಕೆಳಗಿರುವಂತಹ ಒಬ್ಬ ಜವಾಬ್ದಾರಿಯುತ ಮನುಷ್ಯನಿಗೆ ಹೇಳ್ತಾನೆ, ಒಂದು ದೊಡ್ಡ ಕಬ್ಬಿಣದ ಮೇಜನ್ನ ಈ ಒಂದು ಕೊಠಡಿಯಿಂದ ಇನ್ನೊಂದು ಕೊಠಡಿಗೆ ತೆಗೆದುಕೊಂಡು ಹೋಗುವಂತ. ಅವನು ದೊಡ್ಡ ದಡೂತಿ ವ್ಯಕ್ತಿಯಾಗಿರ್ತಾನೆ, ತುಂಬಾ ಶಕ್ತಿವಂತನಾಗಿರ್ತಾನೆ. ಹೀಗಿರ್ಬೇಕಾದ್ರೆ ಮ್ಯಾನೇಜರ್ ಕೊಟ್ಟಂತಹ ಒಂದು ಕೆಲಸವನ್ನ ಅವನು ತಾನೊಬ್ಬನೇ ಮಾಡಬೇಕು ಅಂತ ಹೇಳ್ಕೊಂಡು ಯಾವುದೇ ಯೋಚನೆ ಇಲ್ಲದಂತೆ ಅವನು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಒಂದು ದೊಡ್ಡ ಕಬ್ಬಿಣದ ಮೇಜನ್ನ ಅವನೊಬ್ಬನೇ ತೆಗೆದುಕೊಂಡು ಹೋಗ್ತಾನೆ. ತೆಗೆದುಕೊಂಡು ಹೋಗಲು ಅರ್ಧ ಗಂಟೆ ಕಾಲ ಅವನು ಸಮಯವನ್ನ ತಗೊಳ್ತಾನೆ. ಮುಂದೊಂದು ದಿನ ಅದೇ ಮ್ಯಾನೇಜರ್ ಅವನ ದಡೂತಿ ವ್ಯಕ್ತಿಯನ್ನ ಕರೀತಾನೆ. ಆದ್ರೆ ದಡೂತಿ ವ್ಯಕ್ತಿ ವಿರಾಮವನ್ನ ಹಾಕಿರ್ತಾನೆ. ಆಗ ಇನ್ನೊಬ್ಬ ವ್ಯಕ್ತಿಯನ್ನ ಕರೆದು ಈ ಒಂದು ಮೇಜನ್ನ ಆ ಒಂದು ಕೊಠಡಿಗೆ ರವಾನಿಸುವಂತ ಜವಾಬ್ದಾರಿಯನ್ನ ನೀಡ್ತಾನೆ. ಅದಕ್ಕೆ ಅವನು ತನ್ನ ಬಳಗದವರನ್ನ, ಸ್ನೇಹಿತರನ್ನ ಎಲ್ಲರನ್ನ ಕರೆದುಕೊಂಡು ಆ ಕಬ್ಬಿಣದ ಮೇಜನ್ನ ಎತ್ತಿ ಆ ಒಂದು ಕೊಠಡಿಗೆ ರವಾನಿಸ್ತಾನೆ. ಆಗ ಅರ್ಧ ಗಂಟೆಯಲ್ಲಿ ಆದಂತಹ ದಡೂತಿ ವ್ಯಕ್ತಿಯಿಂದ ಆದಂತಹ ಕೆಲಸ ಕೇವಲ 10 ನಿಮಿಷದಲ್ಲಿ ಕೆಲಸ ಮುಗಿಯುತ್ತೆ. ಇದಕ್ಕೆ ವಿವೇಕದ ಅವಶ್ಯಕತೆ ಇರುತ್ತೆ. ಇದು ಕೇವಲ ಅಂಗಡಿಯಿಂದ ಸಿಗುವಂತಹ ಯಾವುದೇ ರೀತಿಯಾದಂತಹ ವಸ್ತು ಅಲ್ಲ. ಇದು ನಾವು ಸತತ ಪ್ರಯತ್ನದಿಂದ ಗಳಿಸಬೇಕಾದಂತಹ ಒಂದು ವಸ್ತು ಅಥವಾ ವಿಷಯವಾಗಿದೆ. ಹಾಗಾದ್ರೆ ನಾವು ಹೇಗ್ ಪ್ರಯತ್ನವನ್ನ ಮಾಡಬೇಕು ಅಂತ ಹೇಳಿದ್ರೆ, ಕೆಲವಷ್ಟು ಸಂಗತಿಗಳು ವಿವೇಕವನ್ನ ಬೆಳೆಸೋದಕ್ಕೋಸ್ಕರ ನಮ್ಮ ಜೀವನದಲ್ಲಿ ಬಂದು ಹೋಗುತ್ತೆ. ಅದನ್ನ ನಾವು ಗ್ರಹಿಸಿಕೊಂಡು ವಿವೇಕದ ಬುದ್ಧಿಯನ್ನ ಉಪಯೋಗಿಸ್ತಾ ನಾವು ಮಾಡಿದ್ರೆ ವಿವೇಕದ ಬುದ್ಧಿ ಹೆಚ್ಚಾಗ್ತಾ ಹೋಗುತ್ತೆ. ಇನ್ನು ಗರುಡ ಪುರಾಣ ಹೇಳುತ್ತೆ, ವಿವೇಕ ಮತ್ತು ಒಳ್ಳೆಯವರ ಸಹವಾಸ ಎರಡು ಕಣ್ಣುಗಳಿದ್ದಂತೆ, ಯಾರಿಗೆ ಇರೋದಿಲ್ವೋ ಅವರು ಕೆಟ್ಟ ಮಾರ್ಗವನ್ನ ತುಳಿತಾರೆ ಅಂತ ಗರುಡ ಪುರಾಣ ಹೇಳುತ್ತೆ. ನಮ್ಮ ಈ ಒಂದು ದೇಹಕ್ಕೆ 2 ಕಣ್ಣುಗಳು ಅತ್ಯವಶ್ಯಕ. ಪಂಚೇಂದ್ರಿಯಗಳಲ್ಲಿ ಇದು ಕೂಡ ಒಂದು. ಯಾವಾಗ ನಮ್ಮಲ್ಲಿ 2 ಕಣ್ಣುಗಳಿರೋದಿಲ್ವೋ ಈ ಜಗತ್ತನ್ನ ನೋಡಲು ಸಾಧ್ಯವಾಗೋದಿಲ್ಲ. ಈ ಒಂದು ಬಣ್ಣದಿಂದ ಕೂಡಿದಂತಹ ಜಗತ್ತನ್ನ ನಾವು ವೀಕ್ಷಿಸ್ಬೇಕಂತ ಹೇಳಿದ್ರೆ ಅಮೂಲ್ಯವಾದಂತಹ ಕಣ್ಣುಗಳು ಬೇಕಾಗತ್ತೆ. ಹಾಗೆ ನಮ್ಮ ಸಂಸ್ಕೃತದ 2 ಕಣ್ಣುಗಳು ಅಂತ ಹೇಳಿದ್ರೆ ವ್ಯಾಕರಣ ಮತ್ತೆ ತರ್ಕ ಅಂತ ನಾವು ಮೊದಲೇ ತಿಳಿದುಕೊಂಡಿದ್ದೇವೆ. ಹಾಗೆ ನಾವು ಏನಂತ ಹೇಳಿದ್ರೆ ಗರುಡ ಪುರಾಣದ ಪ್ರಕಾರ ಸತ್ಸಂಗಶ್ಚ ವಿವೇಕಶ್ಚ ನಿರ್ಮಲಂ ನಯನದ್ವಯಂ ಅಂತ ಹೇಳುತ್ತೆ. ಹಾಗೆ ಯಸ್ಯ ನಾಸ್ತಿ ನರಃ ಸೋಂಧಃ ಕಥಂ ನ ಸ್ಯಾದ ಮಾರ್ಗಗಃ ಅಂತ 3ನೇ ಮತ್ತು 4ನೇ ಪಾದದಲ್ಲಿ ಗರುಡ ಪುರಾಣ ಹೇಳುತ್ತೆ. ನಾವು ಗರುಡ ಪುರಾಣವನ್ನ ಪುರಾಣಗಳಲ್ಲಿ ಪ್ರಮುಖವೆಂದು ಭಾವಿಸ್ತೇವೆ. ಅಂತಹ ಪುರಾಣ ಹೇಳೋದೇನಂತ ಹೇಳಿದ್ರೆ, ನಮ್ಮ ದೇಹಕ್ಕೆ ಹೇಗೆ 2 ಕಣ್ಣುಗಳು ಮುಖ್ಯವೋ ಹಾಗೆಯೇ ನಮ್ಮ ದೇಹದ 2 ಕಣ್ಣುಗಳಂತಿರುವ ಒಳ್ಳೆಯವರೊಂದಿಗೆ ಸಹವಾಸ, ಹಾಗೆಯೇ
ವಿವೇಕತನದಿಂದ ಇರುವುದು. ಈ ಎರಡೂ ಕೂಡ ನಮ್ಮ ದೇಹದ ಎರಡು ಕಣ್ಣುಗಳಿದ್ದಂತೆ, ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ. ಅದು ಎಂದು ಮಾನವರಲ್ಲಿ ಇರೋದಿಲ್ವೋ ಅವನು ಕೆಟ್ಟ ಮಾರ್ಗವನ್ನ ತುಳಿತಾನೆ ಎಂಬುದರಲ್ಲಿ ಸಂಶಯವಿಲ್ಲ ಅಂತ ಗರುಡ ಪುರಾಣ ಹೇಳುತ್ತೆ. ಹೀಗೆ ವಿವೇಕ ಅನ್ನೋದು ನಾವು ಸತತ ಪ್ರಯತ್ನದಿಂದ ಅದನ್ನ ಅನುಭವಿಸಿಕೊಂಡು ಅವಕಾಶಗಳನ್ನ ಸದುಪಯೋಗ ಮಾಡಿಕೊಳ್ತಾ ಕಲಿತುಕೊಳ್ಳಬೇಕಾದಂತಹ ವಿಷಯವಾಗಿದೆ. ಇದನ್ನ ಕಾಲವೇ ನಮಗೆ ಕಲಿಸ್ಕೊಡುತ್ತೆ. ಒಂದೂರಿನಲ್ಲಿ ಒಬ್ರು ಮೇಷ್ಟ್ರಿರ್ತಾರೆ. ಅವರು ಮಕ್ಕಳಿಗೆ ತುಂಬಾ ಕೆಲಸವನ್ನ ಹಾಗೆ ಚೆನ್ನಾಗಿ ಪಾಠವನ್ನೆಲ್ಲ ಮಾಡ್ತಾ ಇರ್ತಾರೆ. ಗೃಹ ಕಾರ್ಯಗಳನ್ನೆಲ್ಲ ಕೊಟ್ಟಿರ್ತಾರೆ. ಏನಂತ ಹೇಳಿದ್ರೆ ಒಂದು ದಿನ ಏನಾಗುತ್ತೆ ಅಂತ ಹೇಳಿದ್ರೆ, ತುಂಬಾ ದಿನದ ಗೃಹ ಕಾರ್ಯವನ್ನು ನೀಡದೇ ಇರುವಂತಹ ಮೇಷ್ಟ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಬೇಸಿಗೆ ರಜೆಯ ನಿಮಿತ್ತ ಹಲವಾರು ವಿಷಯಗಳ ಕುರಿತು ಹಲವಾರು ಗೃಹ ಕಾರ್ಯವನ್ನ ಕೊಟ್ಬಿಡ್ತಾರೆ. ಆಗೇನಾಗುತ್ತೆ ಅಂತ ಹೇಳಿದ್ರೆ ಎಲ್ಲಾ ಮಕ್ಕಳಿಗೂ ತಲೆ ಬಿಸಿ. ಏನಂತ ಹೇಳಿದ್ರೆ, ಬೇಸಿಗೆ ರಜೆಯಲ್ಲಿ ಆಟ ಆಡೋದಾ ಅಥವಾ ಈ ರೀತಿಯಾಗಿ ಗೃಹ ಕಾರ್ಯವನ್ನ ಮಾಡಿ ಕುತ್ಕೊಳ್ಳೋದಾ ಅಂತ ಎಲ್ಲರಿಗೂ ಏನಾಗುತ್ತೆ, ತಲೆ ಬಿಸಿ ಆಗತ್ತೆ. ಎಲ್ಲರೂ ಕೋಪವನ್ನ ಮಾಡಿಕೊಂಡು ಗೃಹ ಕಾರ್ಯವನ್ನ ಮಾಡೋದಿಲ್ಲ. ಅದ್ರಲ್ಲಿ ಒಬ್ಬ ಆಯ್ತಾ, ಅವನು ಯಾವಾಗ್ಲೂ ಕೂಡ ವಿವೇಕತನದಿಂದ ನಡ್ತಿಸ್ತಾ ಇರ್ತಾನೆ, ಅವನು ವರ್ತಿಸ್ತಾ ಇರ್ತಾನೆ. ಈಗೇನಾಗತ್ತೆ ಅಂತ ಹೇಳಿದ್ರೆ, ಅವನಿಗೆ ಮೇಷ್ಟ್ರು ಕೊಟ್ಟಿರೋದು ಒಳ್ಳೆಯ ಕೆಲಸ ಅಂತ ಅವನಿಗೆ ಚಿಂತಿಸಿ ಅವನು ದಿನಕ್ಕೆ ಅರ್ಧ ಗಂಟೆಯ ಕಾಲ ಗೃಹ ಕಾರ್ಯವನ್ನ ಮಾಡಕ್ಕಂತ ಸಮಯವನ್ನ ಮೀಸಲಿಟ್ಟು 45 ದಿನಗಳಲ್ಲಿ ಮೇಷ್ಟ್ರು ಕೊಟ್ಟಂತಹ ಎಲ್ಲಾ ಗೃಹ ಕಾರ್ಯಗಳನ್ನ ಮುಗಿಸಿಕೊಂಡು ಮೇಷ್ಟ್ರಿಂದ ಶಭಾಷ್ಗಿರಿಯನ್ನ ಅವನು ತಗೊಳ್ತಾನೆ. ಇದು ವಿವೇಕತನದ ಬುದ್ಧಿ. ನಮಗೆ ದಿನದ ಪೂರ್ತಿ ಓದಕ್ಕೆ ಸಾಧ್ಯವಾಗದಿದ್ರೆ ಗೃಹ ಕಾರ್ಯಗಳನ್ನ ಸಮಯಕ್ಕೆ ನಿಯಮಿತವಾಗಿ ಅದನ್ನ ಸಮಯ ಪಾಲನೆಯನ್ನ ಮಾಡ್ತಾ ಸಮಯ ಸಾರಿಣಿಗಳನ್ನ ಹಾಕೊಳ್ತಾ ನಾವು ಆ ಸಮಯದಲ್ಲಿ ಆ ಕೆಲಸವನ್ನ ಮಾಡ್ಬೇಕು ಅಂತ ಇದ್ದಿದ್ದನ್ನ ಆ ಕೆಲಸವನ್ನ ಮಾಡ್ತಾ ನಮ್ಮ ಗುರಿಯನ್ನ ಸಾಧಿಸಬಹುದು. ಇದು ಕೂಡ ವಿವೇಕತನದ ಬುದ್ಧಿಯಾಗಿದೆ. ಇನ್ನೊಮ್ಮೆ ಏನಾಗತ್ತೆ ಅಂತ ಹೇಳಿದ್ರೆ, ನಮ್ಮ ಜೀವನದಲ್ಲಿ ಒಮ್ಮೊಮ್ಮೆ ಹಲವಾರು ಕಾರ್ಯಗಳು ಒಮ್ಮೆ ಬರುತ್ತೆ ಅಂತ ಹೇಳಿದ್ರೆ, ಒಬ್ಳು ಚಿಕ್ಕ ಹುಡುಗಿ ಇದ್ಲು ಅಂತ ಹೇಳಿದ್ರೆ ದೊಡ್ಡವರೆಲ್ಲ ಒಬ್ಳು ಹೇಳ್ತಾಳೆ ಒಬ್ರು ಹೇಳ್ತಾರೆ ನಮ್ಗೆ ಏನಂತ ಹೇಳಿದ್ರೆ, ಹೋಗಿ ಶಾಂಪೂ ಅನ್ನ ತಗೊಂಡ್ ಬಾ ಅಂತ. ಇನ್ನೊಬ್ರು ಹೇಳ್ತಾರೆ ಬಕೆಟ್ ಅನ್ನ ತಗೊಂಡ್ ಬಾ ಅಂತ. ಇನ್ನೊಬ್ರು ಹೇಳ್ತಾರೆ ಬಟ್ಟೆಯನ್ನ ತಗೊಂಡ್ ಬಾ ಅಂತ. ಇನ್ನೊಬ್ರು ಹೇಳ್ತಾರೆ ಪುಸ್ತಕವನ್ನ ತಗೊಂಡ್ ಬಾ ಅಂತ. ಏನಾಗತ್ತೆ ಅಂತ ಹೇಳಿದ್ರೆ, ಅವರೆಲ್ಲರಿಗೂ ಅನಿವಾರ್ಯ ಇರುತ್ತೆ ಅಂತ ಹೇಳಿದ್ರೆ ಅವಶ್ಯಕವಾಗಿ ಆ ಒಂದು ಸಮಯದಲ್ಲೇ ಆ ಒಂದು ವಸ್ತು ಬೇಕಾಗಿರುತ್ತೆ. ಎಲ್ಲವೂ ನಮ್ಮ ತಲೆಯ ಮೇಲೆ ಬಂದಿರುತ್ತೆ. ಯಾವ ಕೆಲಸವನ್ನ ಮೊದಲು ಮಾಡ್ಬೇಕು ಅಂತ ನಮ್ಗೆ ತಿಳಿಯೋದಿಲ್ಲ. ಆ ಸಮಯದಲ್ಲಿ ನಮ್ಮಲ್ಲಿರುವ ವಿವೇಕ ಅಥವಾ ಜಾಣತನ ಯಾವಾಗ್ಲೂ ಕೂಡ ನಮಗೆ ಪ್ರಯೋಜನಕ್ಕೆ ಬರುತ್ತೆ. ಮೊದಲು ಒಂದು ಬಕೆಟ್ ಅನ್ನ ತಗೊಳ್ಬೇಕು, ಅದಕ್ಕೆ ಶಾಂಪೂವನ್ನ ಹಾಕ್ಬೇಕು, ಪುಸ್ತಕವನ್ನ ಕೈಯಲ್ಲಿ ಇಟ್ಕೊಳ್ಬೇಕು, ಬಟ್ಟೆಯನ್ನ ತಗೊಳ್ಬೇಕು. ಈ ಎಲ್ಲಾ ಕೆಲಸವನ್ನ ಮಾಡಿದ್ಮೇಲೆ ಒಬ್ಬೊಬ್ಬರಿಗಾಗಿ ಒಂದೊಂದು ವಸ್ತುವನ್ನ ಕೊಡ್ತಾ ಬರಬೇಕು. ಇದು ವಿವೇಕತನದ ಬುದ್ಧಿಯಾಗತ್ತೆ. ಅದಕ್ಕೋಸ್ಕರ ಆಗ ಯಾರಿಗೂ ಕೂಡ ಅಪ್ರಿಯನಾಗೋದಿಲ್ಲ. ಅವನು ಎಲ್ಲರಿಗೂ ಪ್ರಿಯನಾಗ್ತಾನೆ. ನಾವು ಹೇಳಿದಂತಹ ಕೆಲಸವನ್ನ ಅವನು ಮಾಡ್ತಾನೆ, ಅವಳು ಮಾಡ್ತಾಳೆ ಅಂತ ಒಂದು ಪ್ರಶಂಸೆಗೆ ನಾವು ಅರ್ಹರಾಗ್ತೇವೆ, ಭಾಜನರಾಗ್ತೇವೆ. ಇದಕ್ಕೆಲ್ಲ ಕಾರಣ ನಮ್ಮಲ್ಲಿ ಬೆಳೆಯಬೇಕಾದಂತಹ ವಿವೇಕತನ. ನಮ್ಮಲ್ಲಿ ವಿವೇಕತನ ಹೆಚ್ಚಾಗಿರಬೇಕು. ಈಗ ನಮ್ಮ ಮಾತುಗಳನ್ನ ಅಥವಾ ನಾವು ಕಿರಿಯರಾಗಿರ್ತೇವೆ, ಅವರು ಹಿರಿಯರಾಗಿರ್ತಾರೆ ಅಂತ ಹೇಳಿದ್ರೆ ಅವರ ಮಾತುಗಳನ್ನ ಕೇಳಬೇಕು. ಆದ್ರೆ ಎಲ್ಲವನ್ನೂ ಕೇಳೋಕೆ ಸಾಧ್ಯವಾಗೋದಿಲ್ಲ. ಯಾಕಂತ ಹೇಳಿದ್ರೆ ಅವರು ಹೇಳಿರುವುದಲ್ಲೂ ಕೂಡ ತಪ್ಪುಗಳು ಇರಬಹುದು ಅಥವಾ ಅನಾಹುತಗಳು ಸಂಭವಿಸ್ತಿರಬಹುದು. ಒಂದೂರಿನಲ್ಲಿ ಒಬ್ಬ ರಾಜ ಇರ್ತಾನೆ. ಆ ರಾಜನಿಗೆ ಇಬ್ರು ಮಂತ್ರಿಗಳು. ಇಬ್ಬರು ಮಂತ್ರಿಗಳು ಕೂಡ ರಾಜನ ಮಾತಿನಂತೆ ನಡೆದುಕೊಂಡು ಹೋಗ್ತಾ ಇರ್ತಾರೆ. ಒಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ, ಅವನು ಹೇಳ್ತಾನೆ, ರಾಜ ಆ ಒಂದು ಜನರನ್ನ ಕೊಂದು ಬಾ ಅಂತ ಹೇಳ್ತಾನೆ. ಆ ರೀತಿಯಾದಂತಹ ಜನರನ್ನ ಕೊಂದು ಬಾ ಅಂತ ಆಜ್ಞೆಯನ್ನ ಪಡೆದುಕೊಂಡಂತ ಇಬ್ರು ಮಂತ್ರಿಗಳು ಹೇಳ್ತಾರೆ,
ಆಗೋದಿಲ್ಲ ಅಂತ ಆಗ ಮೊದಲನೇ ಮಂತ್ರಿ ಹೇಳ್ತಾನೆ, ಕಟುವಾಗಿ ಹೇಳ್ತಾನೆ, ಇಲ್ಲ, ನಾನಂತೂ ನಿಮ್ಮ ಕೆಲಸವನ್ನ ಆಜ್ಞಾಪಾಲಕರನ್ನಾಗಿ ಮಾಡಲಾರೆ. ಯಾಕಂತ ಹೇಳಿದ್ರೆ ಜನರು ನನ್ನ ಸ್ನೇಹಿತರು, ಹಾಗೆ ಅವರು ನಿನ್ನನ್ನ ಬದುಕಿ ಬಾಳ್ತಾ ಇರೋರು ಅಂತ ಕಟುವಾಗಿ ಹೇಳ್ತಾನೆ. ಇದರಿಂದ ಕ್ರೋಧಗೊಂಡಂತಹ ರಾಜನು ಅವನನ್ನ ಜೈಲಿಗೆ ಹಾಕ್ತಾನೆ. ಎರಡನೇ ಮಂತ್ರಿ ನಿಧಾನವಾಗಿ ಹೇಳ್ತಾನೆ, ನೋಡಿ ರಾಜ, ಎಲ್ಲರೂ ಕೂಡ ನಿನ್ನನ್ನ ಅರಿಸಿಕೊಂಡು ಬಂದವರು, ನೀನೇ ದೇವರು ಎಂದು ಭಾವಿಸಿರುವವರು. ಅವನಿಗೆ ಅಥವಾ ಅವರಿಗೆ ನೀನು ಆದರ್ಶಪ್ರಾಯವಾಗಿರ್ಬೇಕು. ಹಾಗೆ ನೀನು ಕಲ್ಪವೃಕ್ಷದಂತೆ ಇರಬೇಕೇ ಹೊರತು ಯಾವಾಗಲೂ ಕೂಡ ಕಟುಕನಂತೆ ಆಗಬಾರದು. ನೀವೇ ಆಲೋಚಿಸಿ ಅಂತ ಹೇಳ್ತಾನೆ. ಈ ಮಾತು ರಾಜನಿಗೆ ಹಿಡಿಸುತ್ತೆ. ಅವನು ಆ ಮಂತ್ರಿಯ ಮಾತಿನಂತೆ ನಡ್ಕೊಳ್ತಾನೆ. ಹೀಗೆ ಆ ಮಂತ್ರಿಯ ಮಾತಿನಂತೆ ನಡೆದುಕೊಂಡಂತಹ ರಾಜನು ಯಾವುದೇ ಜನರನ್ನ ಕೊಲ್ಲೋದಿಲ್ಲ. ಅದಕ್ಕೋಸ್ಕರ ನಮ್ಮ ಮಾತು ಏನಾಗಿರ್ಬೇಕಂತ ಹೇಳಿದ್ರೆ, ಯಾವ ನಡುವೆ ಯಾರೊಂದಿಗೆ ಯಾವ ಸಂದರ್ಭದಲ್ಲಿ ಹೇಗೆ ಮಾತನಾಡ್ತಾ ಇದ್ದೇವೆ ಅಂತ ತಿಳ್ಕೊಳ್ಳೋದು ನಮ್ಮ ವಿವೇಕತನದ ಬುದ್ಧಿ. ಹಾಗೆ ಏನ್ ಮಾಡ್ಬೇಕಂತ ಹೇಳಿದ್ರೆ, ಗುರುಗಳೊಂದಿಗೆ ನಾವು ಭಕ್ತಿಯಿಂದ ವರ್ತಿಸ್ಬೇಕು. ಇದು ಕೂಡ ವಿವೇಕದ ಬುದ್ಧಿಯಾಗಿದೆ. ಗುರುಗಳ ಮೇಲೆ ಕಾಲ್ ಹಾಕೊಂಡು ಅವರು ಪಾಠ ಮಾಡ್ತಾ ಇರ್ಬೇಕಾದ್ರೆ ಕಾಲನ್ನ ಅಳ್ಳಾಡಿಸ್ಕೊಂಡು ಕೂರೋದು ವಿವೇಕತನದ ಬುದ್ಧಿಯಲ್ಲ. ಇದು ಏನಾಗುತ್ತೆ ಅಂತ ಹೇಳಿದ್ರೆ ಅವಿವೇಕತನದ ಬುದ್ಧಿಯಾಗತ್ತೆ. ಅದಕ್ಕೋಸ್ಕರ ಏನ್ ಮಾಡ್ಬೇಕಂತ ಹೇಳಿದ್ರೆ, ಗುರುಗಳ ಮುಂದೆ ಹೇಗೆ ವರ್ತಿಸ್ಬೇಕು, ದೇವರ ಮುಂದೆ ಹೇಗಿರ್ಬೇಕು, ತಂದೆ ತಾಯಿಯರ ಮುಂದೆ ಹೇಗಿರ್ಬೇಕು, ಸ್ನೇಹಿತರ ಮುಂದೆ ಹೇಗೆ ವರ್ತಿಸ್ಬೇಕು, ಇದೆಲ್ಲವೂ ಕೂಡ ನಾವು ಕಲಿತಂತಹ ವಿವೇಕತನದಿಂದ ಹೆಚ್ಚಾಗಿ ಬರುತ್ತೆ. ಒಂದು ಉಕ್ತಿ ಇದೆ, ಅವಿವೇಕಿಗಳಾದಂತಹ 100 ಜನರ ಸಹವಾಸದ ಬದಲು ವಿವೇಕಿಯಾದಂತಹ ಒಬ್ಬನ ಸಹವಾಸವೇ ಅಥವಾ ಸ್ನೇಹವೇ ಲೇಸು ಅಂತ ಹೇಳ್ತಾರೆ. ಇದಕ್ಕೊಂದು ಕಥೆ ಇದೆ. ಒಬ್ಬ ಚೋರ ಅಂತ ಹೇಳಿದ್ರೆ ಕಳ್ಳ. ಅವನು ಎಲ್ಲ ವಸ್ತುವನ್ನ ಕದೀತಾ ಇರ್ತಾನೆ. ಒಮ್ಮೆ ರಾಜಭವನವನ್ನ ಪ್ರವೇಶಿಸ್ತಾನೆ. ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಗಂಡ ಹೆಂಡತಿ ಅಂದ್ರೆ ರಾಜ ಮತ್ತೆ ರಾಣಿ ವಾರ್ತಾಲಾಪವನ್ನ ಮಾಡ್ತಾ ಇರ್ತಾರೆ. ಏನಂತ ಹೇಳಿದ್ರೆ, ರಾಜ ಹೇಳ್ತಾನೆ ರಾಣಿಗೆ, ನನ್ನ ಮಗಳಿಗೆ ವಿವಾಹದ ವಯಸ್ಸಾಗಿದೆ, ಅದಕ್ಕೋಸ್ಕರ ವರನನ್ನ ನಾನು ಹುಡುಕ್ಬೇಕು ಅಂತ ಹೇಳಿದಾಗ ರಾಣಿ ಹೇಳ್ತಾಳೆ, ಇಲ್ಲೇ ಪಕ್ಕದಲ್ಲಿರುವ ಋಷ್ಯಾಶ್ರಮದಲ್ಲಿ ವರನನ್ನು ಹುಡುಕಿಕೊಂಡು ಬರೋಣ ಅಂತ ಹೇಳಿದಾಗ ಈ ಎಲ್ಲಾ ವಾರ್ತಾಲಾಪವನ್ನ ಕಳ್ಳನು ಅಂತ ಹೇಳಿದ್ರೆ ಚೋರನು ಕೇಳಿಸ್ಕೊಳ್ತಾ ಇರ್ತಾನೆ. ಅವನು ಯೋಚಿಸ್ತಾ ಇರ್ತಾನೆ, ಈಗ ಏನ್ ಮಾಡೋದು ಅಂತ ಹೇಳಿದ್ರೆ, ಈ ಒಂದು ಕ್ಷಣದಲ್ಲಿ ನಾನು ಕಳ್ತನ ಮಾಡಿದ್ರೆ ಕೆಲವಷ್ಟು ಸಂಗತಿಗಳು ಅಥವಾ ವಿಷಯಗಳು ಅಥವಾ ವಸ್ತುಗಳು ಸಿಗತ್ತೆ. ಆದ್ರೆ ನಾನು ಆ ಜನ್ಮ ಪರ್ಯಂತ ಅವರ ಮಗಳನ್ನ ನಾನು ವರಿಸಿದ್ರೆ ಇಡೀ ಭವನವೇ, ರಾಜಭವನವೇ ಸಂಪತ್ತೇ ನನಗೆ, ನನ್ನ ಆಸ್ತಿಗೆ ನನ್ನ ಸಂಪತ್ತಾಗತ್ತೆ ಅಂತ ತಿಳ್ಕೊಂಡು ಅವನು ಋಷಿಕುಮಾರನಂತೆ ಋಷ್ಯಾಶ್ರಮಕ್ಕೆ ಪ್ರವೇಶಿಸ್ತಾನೆ. ಅಲ್ಲಿ ಋಷಿಕುಮಾರನಾಗ್ತಾನೆ. ಕೆಲವಷ್ಟು ದಿನಗಳು ಅವನಿಗೆ ಮದುವೆಯಾಗುವಂತಹ ಚಿಂತೆಯೇ ಇರುತ್ತೆ. ಹಾಗೆ ಕೆಲವಷ್ಟು ದಿನಗಳು ಕಳೆದ್ಮೇಲೆ ಅವನು ಪ್ರತಿದಿನ ಎಲ್ಲರಂತೆಯೂ ಬೆಳಗ್ಗೆ ಬೇಗ ಎದ್ದು ಅವನು ನದಿಯ ದಡದಲ್ಲಿ ಸ್ನಾನವನ್ನ ಮಾಡಿ ಸಂಧ್ಯಾ ವಂದನೆಯನ್ನ ಮಾಡಿ ಎಲ್ಲ ಜಪತಪಾದಿಗಳನ್ನ ಮಾಡಿ ಋಷ್ಯಾಶ್ರಮಕ್ಕೆ ಬಂದಂತಹ ಕಳ್ಳನು ಋಷಿಕುಮಾರನಂತೆ ಆಗ್ತಾನೆ. ಆಗ ಏನಾಗುತ್ತೆ ಅಂತ ಹೇಳಿದ್ರೆ, ದಿನ ಕಳೆದಂತೆ ರಾಜ ರಾಣಿ ಎಲ್ಲರೂ ಬಂದು ಎಲ್ಲಾ ಋಷಿಕುಮಾರರನ್ನ ಸಾಲಾಗಿ ನಿಲ್ಲಿಸಿ ತನ್ನ ಮಗಳಿಗೆ ತಕ್ಕವರನನ್ನ ಆರಿಸ್ತಾ ಇರ್ತಾರೆ. ಅಲ್ಲಿ ಅವರಿಗೆ ಕೊನೆಗೆ ಸಿಕ್ಕಿದ್ದು ಕಳ್ಳ. ಅವನೇ ನನ್ನ ಮಗಳಿಗೆ ತಕ್ಕವರನೆಂದು ಆಮಂತ್ರಣವನ್ನ ಕೊಟ್ಟು ಹೀಗೆ ವಿಚಾರವನ್ನ ತಿಳಿಸ್ತಾರೆ. ಆಗ ಕಳ್ಳ ಹೇಳ್ತಾನೆ, ನಾನು ಕೂಡ ನಿಮ್ಮ ಮಗಳನ್ನ ಮದುವೆಯಾಗಬೇಕು, ಇಡೀ ಆಸೆಯು ನನಗೆ ಆಗತ್ತೆ ಅಂತ ನಾನು ಮನಸ್ಸನ್ನ ಹೊಂದಿ ಈ ಒಂದು ಋಷ್ಯಾಶ್ರಮಕ್ಕೆ ಬಂದೆ. ಅದಕ್ಕೋಸ್ಕರ ಬಂದ ನಾನು ಇಲ್ಲಿ ಸಹವಾಸದಿಂದ ನಾನು ಋಷಿಕುಮಾರನಂತೆಯೇ ಪರಿವರ್ತಿಸಲ್ಪಟ್ಟೆ, ನನಗೆ ವಿವಾಹವಾಗುವ ಇಚ್ಛೆ ಇಲ್ಲ ಅಂತ ಉತ್ತರ ಕೊಡ್ತಾನೆ. ಅದಕ್ಕೋಸ್ಕರ ಅವಿವೇಕಿಗಳಾದ 100 ಜನರ ಸಹವಾಸದ ಬದಲು ಒಬ್ಬನೇ ವಿವೇಕಿಯ ಸಹವಾಸ ಅಥವಾ ಸ್ನೇಹ ಸಂಪಾದಿಸಿದ್ರೆ
ಅದೇ ನಮ್ಮ ಜೀವನಕ್ಕೆ ಅತ್ಯಮೂಲ್ಯವಾದಂತಹ ಆಯ್ಕೆ ಅಂತ ಹೇಳ್ಬೋದು. ಸಹವಾಸದಿಂದ ಸನ್ಯಾಸಿಯೂ ಕೆಟ್ಟ ಎಂಬ ಒಂದು ಗಾದೆ ಇದೆ. ಅದರಂತೆ ನಾವಾಗಬಾರ್ದು. ಎಲ್ಲ ವಿವೇಕಿ ಒಂಥರ ಬುದ್ಧಿಯನ್ನ ಅಥವಾ ಅವರೊಂದಿಗೆ ಸ್ನೇಹ ಒಡನಾಟವನ್ನ ಸಂಪಾದಿಸಬೇಕು. ಹಾಗೆ ನಾವು ಅದನ್ನ ಸ್ವಲ್ಪ ಮಟ್ಟಿಗಾದ್ರೂ ಕೂಡ ನಾವು ಪಾಲಿಸಬೇಕು. ಎಲ್ಲರೂ ಕೂಡ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈ ಒಂದು ಜಗತ್ನಲ್ಲಿ ಎಲ್ಲವೂ ಬೇಕು ಅಂತ ಹೇಳ್ತಾರೆ. ಇಲ್ಲ, ಹಾಸಿಗೆ ಇದ್ದಷ್ಟು ಕಾಲು ಚಾಚು ಎಂಬ ಗಾದೆಯಂತೆ ವರ್ತಿಸುವುದು ಕೂಡ ನಮ್ಮ ವಿವೇಕತನದ ಬುದ್ಧಿಯಾಗಿದೆ. ಅದಕ್ಕೋಸ್ಕರ ಈ ಒಂದು ಕಾಲದಲ್ಲಿ ಹೆಚ್ಚು ಹೆಚ್ಚು ಆಸೆಯನ್ನ, ಅತಿ ಆಸೆ ಗತಿಗೇಡು ಎಂಬಂತೆ ಅತಿಯಾಸೆಯನ್ನು ಪಡೆದೆ ಹಾಸಿಗೆ ಇದ್ದಷ್ಟು ಕಾಲನ್ನ ಚಾಚಬೇಕು. ಅತಿಯಾಸೆಯನ್ನ ಪಡಬಾರ್ದು. ಏನಾಗುತ್ತೆ ಅಂತ ಹೇಳಿದ್ರೆ, ಒಮ್ಮೊಮ್ಮೆ ನಮ್ಮ ಪರಿಸ್ಥಿತಿ ದಿಗಿಲಾಡಿಸುತ್ತೆ ಅಂತ ಹೇಳಿದ್ರೆ, ನಮಗೆ ಅವರಿಗೆ ಇಬ್ಬರು ಬರ್ತಾರೆ. ಆ ಇಬ್ಬರು ಕೂಡ ತಪ್ಪನ್ನ ಮಾಡಿರ್ತಾರೆ. ಆದ್ರೆ ಇಬ್ಬರು ಕೂಡ ಬೇಕಾದವರೇ. ಅವರಿಗೆ ಬೈಯುವಂತಿಲ್ಲ, ಬಿಡುವಂತಿಲ್ಲ. ಬೈದರೆ ನಮ್ಮಿಂದ ಹೋಗ್ತಾರೆ, ಆದ್ರೆ ಬೈಯದಿದ್ದರೆ ಅವರು ಹಾಳಾಗ್ತಾರೆ. ಇಂತಹ ಪರಿಸ್ಥಿತಿಯಲ್ಲಿ ಅವರಿಗೆ ಹೇಗೆ ತಿಳಿ ಹೇಳುವುದು ಎನ್ನುವುದು ಕೂಡ ವಿವೇಕದ ಬುದ್ಧಿಯಾಗಿರುತ್ತೆ ಅಂತ ಈ ಒಂದು ಸಮಯದಲ್ಲಿ ಹೇಳಬಹುದು. ಒಂದೂರಿನಲ್ಲಿ ಒಬ್ಳು ಇರ್ತಾಳೆ. ಅವಳು 7ನೇ ತರಗತಿಯಲ್ಲಿ ಓದ್ತಾ ಇರ್ತಾಳೆ. ಅವಳು ತುಂಬಾ ತುಂಟಿಯಾಗಿರ್ತಾಳೆ. ಯಾವ ರೀತಿಯಾದಂತಹ ತುಂಟಿ ಅಂತ ಹೇಳಿದ್ರೆ, ತರಗತಿಯಲ್ಲಿ ಕುತ್ಕೊಂಡು ಒಮ್ಮೆ ಕೂಡ ಕುತ್ಕೊಳ್ತಿರೋದಿಲ್ಲ. ಯಾವುದೇ ರೀತಿಯಾದಂತಹ ತಂದೆ ತಾಯಿಗಳು ಎಷ್ಟೇ ಬುದ್ಧಿ ಹೇಳಿದ್ರು ಕೂಡ ಅವಳು ಕುತ್ಕೊಳ್ತಾ ಇರೋದಿಲ್ಲ. ಆ ಒಂದು ರಜೆಯನ್ನ ಮುಗಿಸಿ ಅವಳು ಶಾಲೆಗೆ ಹೋಗ್ತಾಳೆ. ಮೊದಲು ಅವರಿಗೆ ಆ ಶಾಲೆಯಲ್ಲಿ ಭಗವದ್ಗೀತೆಯನ್ನ ಹೇಳ್ಕೊಡ್ತಾ ಇರ್ತಾರೆ. ಆ ಭಗವದ್ಗೀತೆಯನ್ನ ಹೇಳ್ಕೊಳ್ತಾ ಇರ್ಬೇಕಾರೆ ಆ ಹುಡುಗಿ ಏನ್ ಮಾಡ್ತಾಳೆ ಅಂತ ಹೇಳಿದ್ರೆ, ತುಂಟಿ ಆಗಿರ್ತಾಳೆ. ಅವಳು ಪೆನ್ನನ್ನ ಏನ್ ಮಾಡ್ತಾಳೆ ಅಂತ ಹೇಳಿ ಎಸೆತಾಳೆ. ಆ ಎಸೆದ ಪೆನ್ನು ಹೇಳಿಕೊಡುವಂತಹ ಗುರುಗಳ ಪಾದಕ್ಕೆ ಹೋಗಿ ತಗಲುತ್ತೆ. ಆದ್ರೂ ಕೂಡ ತುಂಟಿಗೆ ಯಾವುದೇ ರೀತಿಯಾದಂತಹ ಬೇಸರ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಅವಳು ತುಂಟಿ. ಈಗ ಆ ಎಲ್ಲಾ ತರಗತಿ ಮುಗ್ದಾದ್ಮೇಲೆ ಆ ಗುರುಗಳು ಕರೆದು ಸಮಾಧಾನದಿಂದ, ನಿನ್ನಲ್ಲಿ ಎಲ್ಲವೂ ಆಗುತ್ತೆ, ನೀನು ಶ್ರೇಷ್ಠ ವ್ಯಕ್ತಿಯಾಗಬಹುದು, ನೀನು ಭಾಷಣಗಾರ್ತಿಯಾಗಬಹುದು, ಮೊದಲು ನೀನು ಓದುವುದನ್ನ ಕಲಿ, ನೀನು ಚೆನ್ನಾಗಿ ಮಾತನಾಡ್ತೀಯ ಅಂತ ಅವಳ ಕೈಗೆ ಸೋದರಿ ನಿವೇದಿತ ಅಂತ ಒಂದು ಪುಸ್ತಕವನ್ನ ಕೈಗಿಡ್ತಾರೆ. ಅವರು ಸಮಾಧಾನದಿಂದ ಹೇಳಿದಕ್ಕೋಸ್ಕರ ಆ ಹುಡುಗಿ ಪುಸ್ತಕವನ್ನ ಓದುವುದಕ್ಕೆ ಬೆಳೆಸ್ಕೊಳ್ತಾಳೆ. ಹಾಗೆ ಭಾಷಣಗಾರ್ತಿ ಕೂಡ ಆಗ್ತಾಳೆ. ಹಾಗೆ ಆ ಒಂದು ಸಮಯದಲ್ಲಿ ಗುರುಗಳು ಬೈದಿದ್ರೆ ಆ ವ್ಯಕ್ತಿ ಅಂದ್ರೆ ಆ ಹುಡುಗಿ ಅವಳು ಕಲಿಬೇಕು ಅಂತ ಮನ್ಸು ಬರ್ತಿತ್ತೋ ಇಲ್ವೋ ಗೊತ್ತಿಲ್ಲ. ಸಮಾಧಾನದ ನುಡಿಗಳಿಂದ ಅವಳು ಪುಸ್ತಕವನ್ನ ಓದಕ್ಕೆ ಪ್ರಾರಂಭ ಮಾಡ್ತಾಳೆ. ಭಾಷಣಗಾರ್ತಿ ಆಗ್ಬೇಕಂತ ಪ್ರಯತ್ನ ಕೂಡ ಪಡ್ತಿದ್ದಾಳೆ. ಹೀಗಿರ್ಬೇಕಾದ್ರೆ ಇದು ಕೂಡ ಒಂದು ವಿವೇಕದ ಮಾತೆ ಆಗುತ್ತೆ. ಈ ರೀತಿಯಾದಂತ ವಿವೇಕದ ಸಂಗತಿಗಳು ಹಲವಷ್ಟು. ಯಾರಾದರೂ ನಮಗೆ ಸಹಾಯವನ್ನ ಮಾಡಿದರೆ ಅವರಿಗೆ ಧನ್ಯವಾದವನ್ನು ಸಲ್ಲಿಸುವುದು ಕೂಡ ಒಂದು ವಿವೇಕವೇ. ಯಾಕಂತ ಹೇಳಿದ್ರೆ, ಎಷ್ಟೋ ಜನರು ಸಹಾಯವನ್ನ ಮಾಡಿರ್ತಾರೆ, ಆದ್ರೆ ಅವರು ಧನ್ಯವಾದವನ್ನ ಕೂಡ ಹೇಳೋದಿಲ್ಲ. ಅಂತಹ ಮಹಾನುಭಾವರನ್ನ ನಮ್ಮ ಈ ಒಂದು ಜಗತ್ತಲ್ಲಿ ನಾವು ಕಾಣಬಹುದು. ಅದಕ್ಕೋಸ್ಕರ ನಾವು ಕಣದಲ್ಲೂ ವಿವೇಕವನ್ನ ಅರ್ಜಿಸ್ಕೊಳ್ಬೇಕು. ಸಮಯವನ್ನ ನಾವು ಏನ್ ಮಾಡ್ಬೇಕು, ವ್ಯರ್ಥವನ್ನ ಮಾಡಬಾರದು. ಯಾಕಂತ ಹೇಳಿದ್ರೆ ಈ ಒಂದು ಸಮಯವು ಕೂಡ ನಮ್ಗೆ ವಿವೇಕವನ್ನ ಕಲಿಸಿಕೊಡಕ್ಕೆ ಅವಕಾಶವನ್ನ ಮಾಡಿಟ್ಟಿರಬಹುದು. ಅದನ್ನ ನಾವು ವ್ಯರ್ಥ ಮಾಡಿದ್ರೆ ಆ ವಿವೇಕವು ಕಲ್ತ್ಕೋ ಅಂತ ನಮ್ಮ ಬಾಗಿಲೆಡೆಗೆ ಬರುತ್ತೆ. ಯಾವಾಗ ನೀನ್ ಬೇಡ ಅಂತ ನಾವು ಹೇಳ್ತೀವೋ ಆಗ ವಿವೇಕವು ಹೊರಟಿ ಹೋಗುತ್ತೆ. ನಮ್ಮ ಜೀವನದಲ್ಲಿ ವಿವೇಕ ಇಲ್ಲ ಅಂತ ಹೇಳಿದ್ರೆ ನಮ್ಮನ್ನ ಗೌರವಿಸುವವರು ಯಾರೂ ಕೂಡ ಇರೋದಿಲ್ಲ. ಸಾವಿರಾರು ಶ್ರೀಮಂತರಿದ್ರು ಕೂಡ ಅವರಲ್ಲಿ ಒಬ್ಬ ಒಳ್ಳೆಯವನಿದ್ದರೂ ಕೂಡ ಒಳ್ಳೆಯವನಿಗೆ ಪ್ರಾಶಸ್ತ್ಯವನ್ನ ಕೊಡುತ್ತೆ ಈ ಜಗತ್ತು. ಅದಕ್ಕೋಸ್ಕರ ಶ್ರೀಮಂತರಾಗುವುದು ಬೇಡ, ಒಳ್ಳೆಯ ಗುಣವನ್ನ ಇಟ್ಕೊಂಡ್ರು ಕೂಡ
ಯಾವಾಗ್ಲೂ ನಾವು ಶ್ರೀಮಂತರಾಗ್ಬೋದು. ನಾವು ದುಡ್ಡಿನ ಹಿಂದೆ ನಾವು ಓಡಬಾರದು, ನಮ್ಮ ಹಿಂದೆ ದುಡ್ಡು ಬರಬೇಕು ಅಂತ ಹೇಳಿದ್ರೆ ಎಲ್ಲಾ ಸಂಪತ್ತು ಕೂಡ ನಮ್ಮ ಹಿಂದೆ ಬರಬೇಕು. ಆ ರೀತಿಯಾದಂತಹ ವಿದ್ಯೆಯನ್ನ ನಾವು ಕಲಿಬೇಕು. ಆ ವಿದ್ಯೆ ಕೇವಲ ಗುರುಕುಲಾದಿ ಶಿಕ್ಷಣಗಳಿಂದ ಮಾತ್ರ ಸಿಗುತ್ತೆ. ಅದಕ್ಕೋಸ್ಕರ ಗುರುಕುಲ ಶಿಕ್ಷಣವನ್ನ ಪಡೆದುಕೊಳ್ತಾ, ವಿವೇಕವನ್ನ ಅರ್ಜಿಸ್ಕೊಳ್ತಾ, ಒಳ್ಳೆಯವರ ಸಹವಾಸವನ್ನ ಮಾಡುತ್ತಾ, ಹೀಗಿರ್ಬೇಕಾದ್ರೆ ಇಬ್ಬರ ನಡುವೆ ಜೋರಾದ ಕಲಹ ನಡೀತಾ ಇರುತ್ತೆ. ಇಬ್ರು ಅವಿವೇಕಿಗಳು ಅಂತ ಹೇಳಿದ್ರೆ ಆ ಜಗಳ ಯಾರಿಂದಲೂ ಕೂಡ ಪರಿಹರಿಸಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಆ ಇಬ್ಬರಲ್ಲಿ ಒಬ್ಬ ವಿವೇಕಿ ಇದ್ರೂ ಕೂಡ ಆ ಜಗಳ ನಿಂತು ಹೋಗುತ್ತೆ. ಯಾವಾಗ್ಲೂ ಕೂಡ ಮಾತನ್ನ ಬೆಳೆಸ್ಕೊಂಡು ಹೋಗೋದು ವಿವೇಕತನವಲ್ಲ. ಆ ಮಾತನ್ನ ಅಲ್ಲೇ ಜಗಳವನ್ನ ತಡೆಗಟ್ಟಿ ಇಬ್ಬರು ಸ್ನೇಹವನ್ನ ಸಂಪಾದಿಸೋದು ಅದು ವಿವೇಕತನ ಆಗುತ್ತೆ. ಅದಕ್ಕೋಸ್ಕರ ಯಾವಾಗ ನಾವು ಮಾತಿನ ಮೇಲೆ ಮಾತು ಹೀಗೆ ಜಗಳದ ಸರಮಾಲೆಯನ್ನ ಕಟ್ಟುತ್ತಾ ನಾವು ಪರ್ವತದಷ್ಟು ಉದ್ದವಾದ ಜಗಳವನ್ನ ಮಾಡ್ತೇವೋ ಸಂಬಂಧಗಳು ಛಿದ್ರವಾಗಿ ಹೋಗುತ್ತೆ. ಅದರ ಬದಲು ನಾವು ಅಲ್ಲೇ ಜಗಳವನ್ನ ನಿಲ್ಲಿಸಿ ಸ್ನೇಹತ್ವವನ್ನ ಸಂಪಾದಿಸೋದು ಇದು ವಿವೇಕತನ ಆಗತ್ತೆ. ನಾವು ಯಾವಾಗ್ಲೂ ಕೂಡ ವಿವೇಕರಾಗಿರ್ಬೇಕು. ಅದರ ಬದಲು ಅವಿವೇಕಿಯಂತೆ ನಾವು ನಟಿಸಬಾರದು. ಒಂದೂರಿನಲ್ಲಿ ಇಬ್ರು ಅಡ್ಡ ತಮ್ಮಂದಿರಿರ್ತಾರೆ. ಅವರಿಗೆ ಒಂದು ಹಣ್ಣು ಸಿಕ್ಕಿರತ್ತೆ. ಆ ಹಣ್ಣನ್ನ ಅವರು ಹೇಗೆ ಪಾಲ್ ಮಾಡ್ಕೋಬೇಕು ಅಂತ ಗೊತ್ತಿರೋದಿಲ್ಲ. ಆಗ ಅವರಿಬ್ರು ಕೂಡ ಜಗಳ ಆಡ್ತಿರ್ತಾರೆ. ಅಣ್ಣ ತಮ್ಮ ಇಬ್ರು ಕೂಡ ನನಗ್ ಬೇಕು ಹಣ್ಣು. ಇಬ್ರು ಕೂಡ ತಗೋ ತಮ್ಮ ಅಂತ ತಮ್ಮಂಗ್ ಕೊಡಕ್ಕೂ ಅಣ್ಣ ಸಿದ್ಧನಿಲ್ಲ. ತಗೋ ಅಣ್ಣ ನೀನೇ ದೊಡ್ಡವನು ಅಂತ ಅಣ್ಣನ್ಗೂ ಕೊಡಕ್ಕೂ ತಮ್ಮ ಸಿದ್ಧ ಇಲ್ಲ. ಈ ರೀತಿಯಾದಂತಹ ಜಗಳ ನಡ್ತಿರ್ಬೇಕಾದ್ರೆ ಒಬ್ಬ ಸ್ನೇಹಿತ ಬಂದು ನಾನೊಂದು ಉಪಾಯವನ್ನ ಮಾಡ್ತೇನೆ ಅಂತ ಹೇಳಿ ಆ ಹಣ್ಣನ್ನ ಅರ್ಧ ಪಾಲನ್ನ ಮಾಡಿ ತಮ್ಮನಿಗೆ ಅರ್ಧ ಅಣ್ಣನಿಗೆ ಅರ್ಧವನ್ನ ಕೊಡ್ತಾರೆ. ಇದು ವಿವೇಕತನವಾಗತ್ತೆ. ಯಾವಾಗ್ಲೂ ಕೂಡ ಎಲ್ಲರನ್ನ ಸಮಾನವಾಗಿ ಕಾಣುತ್ತಾ ವಿವೇಕತನವನ್ನ ವರ್ಧಿಸಿಕೊಳ್ಳಲು ತುಂಬಾ ಕಷ್ಟ. ಅದು ಕೇಳಿ ಬರೋದಲ್ಲ, ಪ್ರಯತ್ನವನ್ನ ಮಾಡ್ಬೇಕು. ಗಳಿಸ್ಕೊಳ್ಬೇಕಂತ ಛಲ ನಮ್ಮಲ್ಲಿದ್ರೆ ಮಾತ್ರ ನಾವು ವಿವೇಕವಂತರಾಗಲು ಸಾಧ್ಯ. ಅವಿವೇಕತೆಯಿಂದ ಇಡೀ ಜಗತ್ತು ನಮ್ಮನ್ನು ಗುರುತಿಸುವ ಬದಲು ವಿವೇಕತೆಯಿಂದ ಇಡೀ ಜಗತ್ತು ನಮ್ಮನ್ನ ಗುರುತಿಸುವಂತಾದರೆ ಅದು ಶ್ರೇಷ್ಠವಾಗುತ್ತೆ ಅಂತ ಹೇಳ್ತಾ ವಿವೇಕವನ್ನ ವರ್ಧಿಸಿಕೊಳ್ಳೋಣ. ಹಾಗೆ ಹೆಚ್ಚಾಗಿ ವಿವೇಕವನ್ನ ವರ್ಧಿಸಿಕೊಳ್ಳುವಂತ ನಾವು ಗಮನವನ್ನ ಹರಿಸೋಣ. ಟ್ರೈ ಬಟ್ ಡೋಂಟ್ ಕ್ರೈ ಎಂಬಂತೆ ಸತತ ಪ್ರಯತ್ನವನ್ನ ಮಾಡೋಣ, ವಿವೇಕವನ್ನ ವರ್ಧಿಸಿಕೊಳ್ಳೋಣ ಅಂತ ಹೇಳ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮವನ್ನ ಕೊಡುತ್ತಿದ್ದೇನೆ. ಧನ್ಯವಾದಗಳು.